ಸಿದ್ದರಾಮಯ್ಯ ಮಂಡಿಸಿರೋದು ಮೋಸದ ಬಜೆಟ್. ಮುಂದಕ್ಕೆ ಮಾರಿ ಹಬ್ಬ ಇದೆ. ಮುಂದೆ ತೆರಿಗೆ ಹಾಕೋದನ್ನೇ ಬಜೆಟ್ ಅಂತ ಹೇಳೋದು. ಏನೇನು ತೆರಿಗೆ ಹಾಕ್ತೀವಿ ಅಂತ ಹೇಳಿಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ತೆರಿಗೆ ಹಾಕೋದನ್ನ ಸಿದ್ದರಾಮಯ್ಯ ಮುಚ್ಚಿಟ್ಟಿದ್ದಾರೆ. ಈಗ ಕರ್ನಾಟಕದ ರಾಜ್ಯದ ಜನರಿಗೆ ಮಾರಿ ಹಬ್ಬ ಶುರುವಾಗಿದೆ ಎಂದು ಅವರು ಕುಟುಕಿದ್ದಾರೆ. ತೆರಿಗೆ ಹಣದಲ್ಲಿ ದುಂದುವೆಚ್ಚ ಮಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ಮುಗಿದು 10 ದಿನ ಮುಗ್ದಿಲ್ಲ, ಈಗ ಬೆಲೆ ಏರಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಂದ ಮೇಲೆ 3 ಬಾರಿ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಬರೋಬ್ಬರಿ 9 ರೂಪಾಯಿ ಹಾಲಿನ ದರ ಏರಿಕೆ ಮಾಡಲಾಗಿದೆ. ಇದು ಮನೆಹಾಳ್ ಕಾಂಗ್ರೆಸ್ ಕೆಲಸ ಎಂದು ಆರ್ ಅಶೋಕ್ ಹೇಳಿದ್ದಾರೆ. ಹಾಕುವಂತದ್ದೇ ಬಜೆಟ್ ಅಂತ ಹೇಳೋದು. ಮತ್ತು ಅಭಿವೃದ್ಧಿ ಕಾರ್ಯ, ಆ ತೆರಿಗೆ ಹಣದಿಂದ ಏನು ಹಣ ಬರುತ್ತೆ ಅದನ್ನು ಅಭಿವೃದ್ಧಿ ಕಾರ್ಯಕ್ಕೆ ಹೇಗೆ ಯೂಸ್ ಮಾಡ್ತೀರಿ ಅಂತ ಹೇಳೋದೇ ಬಜೆಟ್. ಇಲ್ಲಿ ಒನ್ ಸೈಡ್ ಬಜೆಟ್. ಏನೇನ್ ಮಾಡ್ತೀರಿ ಅಂತ ಹೇಳಿದಾರೆ ಅಷ್ಟೇ, ಏನೇನ್ ತೆರಿಗೆ ಹಾಕ್ತೀನಿ ಅಂತ ಹೇಳಿಲ್ಲ. ಯಾಕೆಂದ್ರೆ ಅವ್ರಿಗೆ ಮಾರನೇ ದಿನ ಎಲ್ಲಾ ಮಾಧ್ಯಮದಲ್ಲಿ ಅವ್ರಿಗೆ ಶಬಾಷ್ಗಿರಿ ಬರಬೇಕು, ತೆರಿಗೆ ರಹಿತ ಬಜೆಟ್ ಅಂತ. ಮೋಸ ಮಾಡೋದರಲ್ಲಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ನಂಬರ್ 1. ಅವರಿಗೆ ಧೈರ್ಯ ಇದ್ದಿದ್ರೆ ಇವೆಲ್ಲವನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯಿತು. ಏನೇನ್ ತೆರಿಗೆ ಈ ವರ್ಷ ನಾವೇನೇನ್ ತೆರಿಗೆ ಹಾಕ್ತಾ ಇದ್ದೀರಿ, ನಮ್ಮ ಸಂಪನ್ಮೂಲ ಏನು ಡಿಫಿಷಿಯೇಟ್ ಬಜೆಟ್ ಏನಿದೆ ಅದು ಮ್ಯಾಚ್ ಮಾಡಕ್ಕೆ ಮುಂದೆ ತೆರಿಗೆ ಹಾಕ್ತೀನಿ ಅಂತ ಹೇಳಬೇಕಾಯಿತು. ಅದನ್ನ ಮಾಡಲಿಲ್ಲ, ಮುಚ್ಚಿಟ್ಬಿಟ್ರೆ ಅದನ್ನ. ಇಡನ್ ಅಜೆಂಡಾ ಅದು, ಸಿದ್ದರಾಮಯ್ಯನವರ ಇಡನ್ ಅಜೆಂಡಾ. ಈಗ ಕರ್ನಾಟಕ ರಾಜ್ಯದ ಜನತೆಗೆ ಮಾರಿ ಹಬ್ಬ. ಆಡಳಿತ ನಡೆಸುವಂತ ಕಾಂಗ್ರೆಸ್ 100ಕ್ಕೂ ಹೆಚ್ಚು ಕ್ಯಾಬಿನೆಟ್ ದರ್ಜೆಯ ಅಧಿಕಾರಿ ವರ್ಗದವರು ಇದ್ದಾರೆ. ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು 34 ಬಿಟ್ಟು ಅವ್ರಿಗೆ ಕ್ಯಾಬಿನೆಟ್ ದರ್ಜೆ. ಅವ್ರಿಗೆ 106 ಕೋಟಿ, ನನ್ಗನ್ಸುತ್ತೆ ಒಂದು ಇವ್ರಿಗೆಲ್ಲ ಸೇರಿದ್ರೆ ಒಂದು 200 ಕೋಟಿ. ಯಾಕೆಂದ್ರೆ ಮನೆ, ಅವ್ರಿಗೆ ಸಂಬಳ, ಬಾಡಿಗೆ, ಅವ್ರ ಖರ್ಚು ವೆಚ್ಚ, ಟ್ರಾವೆಲಿಂಗ್ ಅಲಯನ್ಸ್, ಮಂತ್ರಿಗಳಿಗೆ ಏನ್ ಕೊಡುತ್ತೋ ಅದೆಲ್ಲ ಕೊಡ್ತಾರೆ ಅವ್ರಿಗೆ. ಅಷ್ಟೆಲ್ಲ ಕೊಟ್ರೆ 106 ಕೋಟಿ ಅವ್ರಿಗೆ. ಇನ್ನ ಈ ಸಮಿತಿ, ಗ್ಯಾರಂಟಿ ಸಮಿತಿ, ವೇಸ್ಟ್ ಬಾಡಿ, ಈ ವೇಸ್ಟ್ ಬಾಡಿಗೆ ಅವ್ರಿಗೇನು ಕೆಲಸ ಇಲ್ಲ. ಎಲ್ಲ ಆನ್ಲೈನ್ ಮುಖಾಂತರ ಅವ್ರ ಅಕೌಂಟ್ಗೆ ಹೋಗುವಂಥದ್ದು. ಇವ್ರಿಗೆ ಅಲ್ಲೇನು ಕೆಲಸ ಇಲ್ಲ. ಅವ್ರಿಗೆ ಸಂಬಳ, ಅವ್ರಿಗೆ ಟಿಎ, ಡಿಎ, ಅವರ ಆಫೀಸ್ ರಿನ್ಯೂವೇಷನ್ಗಳು, ಒಂದೊಂದು ಆಫೀಸ್ ರಿನ್ಯೂವೇಷನ್ಗೂ ಕೂಡ 20 ರಿಂದ 25 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಅದು ಒಂದು 150 ಕೋಟಿ ಮೇಲೆ ಆಗುತ್ತೆ. ಅಂದ್ರೆ ಒಂದ್ ಕಡೆ ದುಂದು ವೆಚ್ಚ ಅವ್ರ ಕಾಂಗ್ರೆಸ್ ಪಾರ್ಟಿಗೋಸ್ಕರ ತೆರಿಗೆದಾರರ ಹಣವನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲವನ್ನ ನಿಲ್ಲಿಸಿದ್ರೆ ಇದು ವೇಸ್ಟ್. ಇದು ಮಂತ್ರಿಗಳು 34 ಜನ ತಗೊಂಡ್ಲಿ, ಆದ್ರೆ ಉಳಿದಂತವರು ಏನ್ ಮಾಡಿದ್ದಾರೆ ಮತ್ತು ಸಮಿತಿಗಳು ಏನ್ ಮಾಡಿದ್ರು, ಇದನ್ನ ನಿಲ್ಲಿಸಿದ್ರೇನೆ ಈ ಹಣ ನಾವು ಸೇವ್ ಮಾಡಬಹುದಾಯ್ತು. ಇವತ್ತು ಇಡೀ ಕರ್ನಾಟಕ ಇನ್ನು ಬಜೆಟ್ ಬಂದು 1 ತಿಂಗಳು ಮುಗ್ದಿಲ್ಲ. ಇನ್ನ ಹೇಳ್ತಾರ, ಅದೇನೋ ಹೇಳ್ಬೋದೋ ಬೇಡ ಗೊತ್ತಿಲ್ಲ, ತಿಥಿ ಅದೇನೋ ಇದೇ ಹೇಳ್ತಾರಲ್ಲ, ಹಂಗೆ ಈ ಸರ್ಕಾರದ ತಿಥಿ ಆಗಿದೆಯೋ ಗೊತ್ತಿಲ್ಲ. ಇನ್ನು ಬಜೆಟ್ ಆಗಿ ಇನ್ನು ಒಂದು 10 ದಿನಾನು ಮುಗ್ದಿಲ್ಲ. 10 ಡೇಸ್, ವಿತಿನ್ 10 ಡೇಸ್ ಸಿದ್ದರಾಮಯ್ಯನವರು ಈ ಏರಿಕೆಗಳನ್ನ ಮಾಡಿದ್ದಾರೆ. ಅದನ್ನ ಬಜೆಟ್ ಅಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು ಇವ್ರಿಗೆ? ಬಜೆಟ್ ಅಲ್ಲಿ ಹೇಳ್ಬೋದಾಯ್ತಲ್ಲ. ಈ ಸಿದ್ದರಾಮಯ್ಯ ಬಂದ ಮೇಲೆ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. ಆಗಸ್ಟ್ ಅಲ್ಲಿ ಒಂದ್ಸರಿ ಏರಿಕೆ ಮಾಡಿದ್ರು, 23 ಜೂನ್ 24ರಲ್ಲಿ ಅವಾಗ 2 ರೂಪಾಯಿ ಏರಿಕೆ ಮಾಡಿದ್ರು. ಮಾರ್ಚ್ ಈಗ 4 ರೂಪಾಯಿ ಏರಿಕೆ, ಒಟ್ಟು 9 ರೂಪಾಯಿ ಏರಿಕೆ. ಈ ಮನೆ ಆಳ ಕಾಂಗ್ರೆಸ್ ಅವರು ಮನೆ ಆಳ ಕೆಲಸ, ಇದನ್ನೇ ಮನೆ ಆಳ ಕೆಲಸ ಅಂತ ಹೇಳೋದು.
ಮೊದಲು ಏರಿಕೆ ಮಾಡಿದಾಗ ಏನ್ ಹೇಳಿದ್ರು, ರೈತರ ಸಂಕಷ್ಟ ನೋಡಕ್ಕಾಗಲ್ಲ, ಕಣ್ಣೀರ್ ಬರ್ತೈತೆ ಅಂದ್ರು. ದುಡ್ಡೆಲ್ಲ ಎಲ್ಲಿಗೋಯ್ತು? ಇವ್ರ ಜೋಬ್ಗೆ ಹೊರಟಾಯ್ತು. ರೈತರಿಗೆ ಎಲ್ಲಿ ದುಡ್ಡು ಕೊಟ್ಟರು ಅವರು? ಒಂದು ನಯಾ ಪೈಸೆನೂ ರೈತರಿಗೆ ಕೊಡ್ಲಿಲ್ಲ. ಮತ್ತೆ ಅದೇ 2 ರೂಪಾಯಿ ಮತ್ತೆ ಏರಿಕೆ, ಮತ್ತೆ ರೈತರಿಗೆ ನಾಮ, ಮತ್ತೆ ಈಗ 4 ರೂಪಾಯಿ ಏರಿಕೆ. ರೈತರಿಗೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಅಲ್ಲ ರೀ, ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ ಹುಟ್ಟಿದಿರಿ ಅಂತ ಹೇಳಿದ್ರೆ ನೀವು ತೆರಿಗೆ ಹಾಕಿ ಹಾಲಿನ ದರ ಜಾಸ್ತಿ ಮಾಡಿ ನೀವು ಕೊಡಿ. ಸರ್ಕಾರ ಪಾಪರ್ ಆಗಿಲ್ಲ ಅಂತ ನೀವೇ ಹೇಳ್ತೀರಾ. ನಾವು ಪಾಪರ್ ಅಂದ್ರೆ ಇಲ್ಲ ಇಲ್ಲ ಅಂತೀರಾ, ಮತ್ತೆ ತೆರಿಗೆ ಹಾಕ್ತೀರಾ. ಪಾಪರ್ ಆಗಿಲ್ಲ ಅಂದ್ರೆ ತೆರಿಗೆ ವೈ? ನೀವು ಕೇಳ್ಬೋದು, ಹಾಗಾದ್ರೆ ಹಿಂದೆ ನಿಮ್ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಹಾಕಿದ್ರ? ಇಲ್ಲ, ಹಾಕಿಲ್ಲ. ನಾವು ತೆರಿಗೆ ಹಾಕಿಲ್ಲ. ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು.